ಚಿನ್ನ ಅನ್ನೋ ಹಳದಿ ಲೋಹದ ಮೋಹಕ್ಕೆ ಬಲಿಯಾಗದೇ ಇರೋರು ಯಾರಿದ್ದಾರೆ? ಸೊ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ರಾಜ್ಯದ ಜನ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋ ಕುತೂಹಲಕ್ಕೆ ಈಗ ಬೀದರ್ನಿಂದ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವ್ಯಾಪಾರ ವಹಿವಾಟಿಲ್ಲದೆ ಮಾಲೀಕರು ಇಲ್ಲಿ ಕಂಗಾಲಾಗಿದ್ದಾರೆ. ಜನ ಮೋದಿ ಹೇಳಿಕೆಯನ್ನು ಪಾಲಿಸ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ ಜನ. ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಮಾಲೀಕರು. ಯಾಕಂದರೆ ಅವ್ರು ಇಡೀ ಅಂಗಡಿನ ಮ್ಯಾನೇಜ್ ಮಾಡಬೇಕು, ಸ್ಟಾಫ್ ಇದ್ರೆ ಅವ್ರಿಗೆ ದುಡ್ಡು ಕೊಡಬೇಕು. ಅಕ್ಕಸಾಲಿಕರ ಜೊತೆಗೆ ಒಡನಾಟ ಇಟ್ಕೊಳ್ಬೇಕಂದ್ರೆ ಸುಮ್ಮನೆ ಹಾಗೆ ಒಡನಾಟ ಇಟ್ಕೊಳಕ್ಕಾಗಲ್ಲ, ಅವ್ರಿಗೂ ಕೂಡ ದುಡ್ಡು ಕೊಡಬೇಕು. ಸೊ ಅಂಗಡಿ ಬಾಡಿಗೆ ಕಟ್ಟಬೇಕು, ಹೆಂಗೆ ಅನ್ನೋದು ಇವ್ರದ್ದು ಆಲೋಚನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಏನು 1 ವರ್ಷದವರೆಗೆ ಚಿನ್ನವನ್ನು ಖರೀದಿ ಮಾಡಬೇಡಿ, ಪೋಸ್ಟ್ಪೇನ್ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಮಾಧ್ಯಮ ವರ್ಗದ ಜನರು ಏನೋ ಒಂದು ಶಿರಸಾವಹಿಸಿ ಪಾಲನೆ ಮಾಡ್ತಿದ್ದಾರೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಚಿನ್ನದ ಜ್ಯುವೆಲರಿಗಳೇನಿದೆ ಶಾಪ್ಗಳು ಸಂಪೂರ್ಣವಾಗಿ ಖಾಲಿಯಾಗಿ ಬಿಕ್ಕುವಂಥದ್ದೇ. 90% ಒಂದು ರೀತಿಯ ವ್ಯಾಪಾರ ವಹಿವಾಟು ಇಲ್ಲದೆ ಜ್ಯುವೆಲರಿ ಮಾಲೀಕರು ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವೀಗ ಬೀದರ್ ನಗರದ ಏನು ಬ್ರಿಮ್ಸ್ ಬಳಿ ಇರ್ತಕ್ಕಂಥ ಏನು ಸತ್ಯನಾರಾಯಣ ಜ್ಯುವೆಲ್ಸ್ ಬಳಿ ಇದ್ವಿ. ನೋಡ್ಬೋದು ಯಾವ ರೀತಿ ಏನೋ ಒಂದು ಖಾಲಿಯಾಗಿದೆ. ಜನರು ಅಂದರೆ ಯಾರು ಗ್ರಾಹಕರಿದ್ದಾರೆ, ಗ್ರಾಹಕರು ಬರದೆ ಒಂದು ರೀತಿಯ ಬಹುತೇಕ ಖಾಲಿಯಾಗಿರೋದು ನೋಡ್ಬೋದು. ಸಿಬ್ಬಂದಿಗಳು ಯಾವ ರೀತಿ ಕೂತ್ಕೊಂಡಿದ್ದಾರೆ, ಅಂದರೆ ಮಾಲೀಕರು ಕೂಡ ಕೂತ್ಕೊಂಡಿದ್ದಾರೆ. ಅಂದರೆ ಪ್ರಮುಖವಾಗಿ ಏನು ಒಂದು 90% ಈ ಒಂದು ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ಬೆಳ್ಳಿಯ ಆಭರಣಗಳನ್ನು ಖರೀದಿ ಮಾಡುವಂಥ ಏನು ಜನ ಬರ್ತಾ ಇದ್ರು. ಆದರೆ ಬಹುತೇಕ 90% ವ್ಯಾಪಾರ ವಹಿವಾಟು ಇಲ್ಲದೆ ಇವತ್ತು ಖಾಲಿಯಾಗೂ ಬಿಕೋ ಅಂತ ಇದ್ದೇವೆ ಬೀದರ್. ಇದು ಯಾಕಂದರೆ ಇದು ಏನು ಜ್ಯುವೆಲರ್ಸ್ ಇದೆ, ಈ ಜ್ಯುವೆಲರ್ಸ್ ಪಕ್ಕದಲ್ಲೇ ಸುತ್ತಮುತ್ತ ಇವು ಚಿನ್ನದ ಅಂಗಡಿಯ ಮಾರ್ಕೆಟ್ ಇರುವಂಥದ್ದು. ಇಲ್ಲಿ ಪಕ್ಕ ಇರ್ತಕ್ಕಂಥ ಎಲ್ಲ ಬಹುತೇಕ ಅಂಗಡಿಗಳು, ಬಹುತೇಕ ಜ್ಯುವೆಲರ್ಸ್ಗಳೇನಿದೆ ಸಂಪೂರ್ಣವಾಗಿ ಏನು ಒಂದು ವ್ಯಾಪಾರ ವಹಿವಾಟು ಇಲ್ಲದೆ. ಪ್ರಮುಖವಾಗಿ ನರೇಂದ್ರ ಮೋದಿಯವರು 1 ವರ್ಷದವರೆಗೆ ಯಾವುದೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ ಎನ್ನುವಂಥ ಏನು ಮಾತನ್ನು ಹೇಳಿದರು. ಅದನ್ನು ಏನೋ ಒಂದು ಮಾಧ್ಯಮ ವರ್ಗದ ಜನರು ಸಂಪೂರ್ಣವಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಶಿರಸಾವಹಿಸಿ ಪಾಲನೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಯಾರೂ ಕೂಡ ಚಿನ್ನ ಖರೀದಿ ಮಾಡಲು ಬರ್ತಾ ಇಲ್ಲ, ಹಿಂದೇಟು ಹಾಕ್ತಾಯಿದ್ದಾರೆ. ಯಾಕೆ ಬಹುಶಃ 1 ವರ್ಷ ಆದಮೇಲೆ ಕಡಿಮೆ ಆಗ್ಬೋದು ಚಿನ್ನದ ರೇಟ್ ಅಂತನೋ ಏನೋ ಬೇರೆ ರೀಸನ್ಗಳಿಂದ. ಅಂದರೆ ಮೋದಿ ಹೇಳಿದ ಬೆನ್ನಲ್ಲೇ ಈಗ ಸಂಪೂರ್ಣವಾಗಿ ಚಿನ್ನದ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೋಡ್ಬೋದು ಯಾವ ರೀತಿ ಚಿನ್ನ ಇದೆ. ಆದರೆ ಬಹುತೇಕ ಯಾರೂ ಇಲ್ಲಿ ಗ್ರಾಹಕರು ಬರದೆ ಖಾಲಿಯಾಗಿ ಸಿಬ್ಬಂದಿಗಳು ಕೂತ್ಕೊಂಡಿರುವಂಥದ್ದು. ಸುಮ್ಮನೆ ಈ ಕಡೆ ಅಂದರೆ ಮಾಲೀಕರು ಕೂಡ ಬಂಡವಾಳ ಹಾಕಿ ಒಂದು ರೀತಿಯ ಸಂಕಷ್ಟದ ಸ್ಥಿತಿಯಲ್ಲಿ ಈಗ ಮಾಲೀಕರು ಕೂಡ ಇದ್ದಾರೆ. ಯಾಕಂತಂದರೆ ಬಹುತೇಕ ಮದುವೆ ಸೀಸನ್ ಇತ್ತು, ಕಳೆದ ಬಾರಿ ಮದುವೆ ಸೀಸನ್ ಕೂಡ ಹೆಚ್ಚಿನ ಜನರು ಕೂಡ ಬಂದು ಖರೀದಿ ಮಾಡಿಲ್ಲ ಅಂತ ಅಳನ್ನು ಮಾಲೀಕರು ತೋರ್ಕೊತಾರೆ. ಈಗೂ ಬಹುತೇಕ 90% ವ್ಯಾಪಾರ ಏನಿದೆ ಚಿನ್ನದ ವ್ಯಾಪಾರ ಬಹುತೇಕ ಬಂದಾಗಿದೆ. ಖಾಲಿಯಾಗಿ ಎಲ್ಲ ಜ್ಯುವೆಲರ್ಸ್ಗಳು ಶಾಪ್ಗಳು ಬಹುತೇಕ ಏನು ಒಂದು ರೀತಿಯ ಡಲ್ ಆಗಿದೆ ವ್ಯಾಪಾರ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲೀಕರು. ಅವ್ರನ್ನೇ ಕೇಳೋಣ ಈಗ ಏನಂತ ಸರ್. ಪ್ರಮುಖವಾಗಿ ಬಹುತೇಕ ಏನು ಮೋದಿಯವರು ಹೇಳಿದ ಮೇಲೆ 90% ವ್ಯಾಪಾರ ಇಲ್ಲ, ಈಗ ಬಹುತೇಕ ಖಾಲಿ ನೀವು ಭಾಳ ಸಂಕಷ್ಟ ಆಗಿದ್ರಿ. ಇದೇ ಈಗ ಏನು ಮಾಡ್ಲಿಕ್ಕಂತೂ ಆಗಲ್ಲಲ್ಲ. ಈಗ ಬರ್ತಾ ಇಲ್ಲ. ಈಗ ಒಂದು ಅವ್ರ ಮೇಲೆ ಒಂದು ಪ್ರೇಮ ಜಾಸ್ತಿ ಇದೆಯಲ್ಲ, ಪಬ್ಲಿಕ್ಗೆ ಎಷ್ಟೇ ಅವ್ರ ಮೇಲೆ ಒಂದು ಇದು ತೋರಿಸ್ತದೆ. ಅಂದ್ರೆ ಎಷ್ಟು 90% ಬಂದಿಲ್ಲ. ಹೌದೌದು, ಖಾಲಿ ಬಹುತೇಕ ಸರ್. ಯಾರು ಖರೀದಿ ಮಾಡಕ್ಕೆ ಬರ್ತಾ ಇಲ್ಲ. ನಿಮ್ದು ಅಂದ್ರೆ ಹೆಂಗೆ ಮತ್ತೆ ಈಗ ಏನು ಮಾಡಬೇಕು? ಈಗ ಒಂದು ದೇಶದ ಕಡೆಯಿಂದ ನಾವು ಹೆಲ್ಪ್ ಮಾಡೇಬೇಕಾಗುತ್ತೆ ಅಲ್ಲ. ಈಗ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಈಗ ಏನು ಸರ್ ಯಾಕೆ ಮೋದಿ ಅವ್ರ ಹತ್ರ ಕರೆ ಕೊಟ್ಟಿದ್ರು? ಈಗ ಏನಾದ್ರೆ ನಮ್ಮ ಕರೆನ್ಸಿ ಭಾಳ ವೀಕ್ ಆಗ್ತಾ ಇದೆಯಲ್ಲ, ಅದಕ್ಕೊಂದು ಈಗ ನಮ್ಮದೆಲ್ಲ ಈ ಗೋಲ್ಡ್ ಬರೋದು ಇಂಪೋರ್ಟ್ ನಿಂತೆ, ಅದಕ್ಕೊಂದು ಇದಾಗಬೇಕು, ನಮ್ಮ ಕರೆನ್ಸಿ ಒಂದು ಇದು ಆಗಬೇಕು. ಗೋಲ್ಡ್ಗೆ ಏನದ ಒಂದು ರಾಯಲ್ದು ಇದು ಅದು ಅವಾಯ್ಡ್ ಮಾಡಿರಿ ಅಂತೇಳಿ ಅವರೊಂದು ಕರೆಗೆ ಹೇಳಿದ್ದು. ಜನರು ಪಾಲನೆ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಅಭಿಮಾನ ಜಾಸ್ತಿ, ಹಂಗಾಗಿ ಸ್ವಲ್ಪ ಪಾಲನೆ ಮಾಡ್ತಾರೆ. ಅಂದರೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಫುಲ್ ಜನ ಕಮ್ಮಿ ಸರ್ 90%. ಹಾಂ, ಕಡಿಮೆ ಇದೆ ಫುಲ್ಲು ಚೆನ್ನಾಗಿ ಭಾಳಷ್ಟೇ. ಇನ್ನು ಸ್ಲೋಲಿ ಎಫೆಕ್ಟ್ ಬೀಳ್ತಾ ಇದೆ, ಇನ್ನೂ ಎಫೆಕ್ಟ್ ಬೀಳ್ತದೆ. ಏನು ಸರ್ ಈ ಥರ ಆದರೆ ಹೆಂಗೆ ನಿಮ್ಗೆ ವ್ಯಾಪಾರ? ನಮ್ಗೆ ಅಷ್ಟು ಇಲ್ಲ, ನಮಗಿನ್ನ ನಮ್ಮ ವರ್ಕರ್ಸ್ ಏನಿರ್ತಾರಲ್ಲ ಅವ್ರಿಗೆ ಕಾರ್ಯಗಾರಿಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ.